ಚಿಂತಾಮಣಿ ಕೃಷಿ ಹೊಂಡಕ್ಕೆ ಬಿದ್ದು ಯುವಕ ಸಾವು ಮುಗಿಲು ಮುಟ್ಟಿದ ಆಕ್ರಂದನ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈಲಾಪುರ ಮತ್ತು ನಾರಾಯಣಹಳ್ಳಿ ನಡುವಿನ ಕೃಷಿ ಹೊಂಡದಲ್ಲಿ ಆಕಸ್ಮಿಕವಾಗಿ ಬಿದ್ದು ಯುವಕನೊಬ್ಬ ಸಾವಿಗೀಡಾಗಿರುವ ದಾರುಣ ಘಟನೆ ನಡೆದಿದೆ. ಮೃತ ವ್ಯಕ್ತಿಯನ್ನು ನಾರಾಯಣಪಳ್ಳಿ ಗ್ರಾಮದ 24 ವರ್ಷದ ವಿನಾಯಕ ಎಂದು ಗುರುತಿಸಲಾಗಿದೆ. ಸೋಮವಾರ ಬೆಳಿಗ್ಗೆ ಮೈಲಾಪುರ ಗ್ರಾಮದ ರೈತರೊಬ್ಬರ ಕೃಷಿ ಹೊಂಡದ ಬಳಿ ದ್ವಿಚಕ್ರವಾಹನ ಹಾಗೂ ಮೊಬೈಲ್ ಪತ್ತೆಯಾದ ಬಳಿಕ ಸ್ಥಳೀಯರು ತಕ್ಷಣ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ವಿಷಯವನ್ನು ತಿಳಿಸಿದ್ದಾರೆ. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಲೋಕೇಶ್ ಕೆ, ಜನನಾಯಕ, ಶಿವಶಂಕರ, ಉಮೇಶ್, ಉದಯ್, ಲೋಕೇಶ್ ಹಾಗೂ ಇತರರು ಸ್ಥಳಕ್ಕೆ ದೌಡಾಯಿಸಿ ಕೃಷಿ ಹೊಂಡದಲ್ಲಿ ಹುಡುಕಾಟ ನಡೆಸಿ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಹಿಡ್ದಾಗ ಟೆಕ್ ಬಂತಲ್ಲ ಹೇಗೆ ಅಂತ ಇದ್ರೆ ಆಯ್ತಾ ಆಯ್ತಲ್ಲ ಎತ್ಕೊಂಬಣ ಬಂದ್ರೆ